ಗೀತಾ ಗೀತಾ ಎಸ್ ಓಪನ್ ಆಯ್ತು. ಏಯ್ ಯಾರೋ ಬಂದಿದ್ದಾರೆ ಬನ್ರೋ. ಲೇ ಬರ್ತಿದಾರೆ ಕಣ್ರೆ, ಓಡ್ರೆ. ಯಾರೋ ಅವರು? ಕಾಲೇಜಿಗೆ ಬಂದು ಪ್ರಿನ್ಸಿಪಲ್ ಡೋರ್ ಬೀಗ ಹೊಡೆದಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಬೇರೆ ಏನೋ ಇರಬೇಕು. ಹಿಡೀರೋ ಅವ್ರನ್ನ. ಅಮ್ಮ ಮಕ್ಕಳು ಸೇರಿಕೊಂಡು ನನ್ನೇ ಆಟ ಆಡಿಸ್ತೀರಾ? ಆಡಿಸಿ ಆಡಿಸಿ, ನಾನು ಯಾರು ಅಂತ ತೋರಿಸ್ತೀನಿ. 11:30 ಆಯಿತು, ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಲ್ಲ? ಬೇಡ ಬಿಡಿ, ನಿನ್ನಂದೇನು ಪ್ರಯೋಜನ? ಸುಶೀಲಾ, ಏ ಸುಶೀಲಾ. ಹಾ ಬಂದೆ. ಹೇಳ್ರಿ. ನಮ್ಮ ಮನೆ ಗಡಿಯಾರ ಏನಾದ್ರೂ ಜೋರಾಗಿ ಓಡ್ತಾ ಇದೆಯಾ? ಇಲ್ಲ ರೀ, ಸರಿಯಾಗೇ ಇದೆ. ಸರಿಯಾಗೇ ಇದೆ, ಆದ್ರೆ ನಿನ್ನ ಮಗಳು ನಡವಳಿಕೆ ಹಾಕೋ ಸರಿಯಾಗಿಲ್ಲ. ಇಲ್ಲ ರೀ, ಇನ್ನೇನ್ ಬಂದ್ಬಿಡ್ತಾಳೆ. ಗಂಟೆ ನೋಡೆ 11:30 ಆಯ್ತು. ಹೆಣ್ಮಕ್ಳು ಮನೆಗೆ ಬರೋ ಟೈಮ್ ಏನೇ ಇದು? ನಿನ್ನ ಮಗಳು ಲೇಟಾಗಿ ಬರೋದಕ್ಕೆ ಕಾಲ್ ಸೆಂಟರ್ ಅಲ್ಲ ಕೆಲಸ ಮಾಡ್ತಾಳೆ. ಹಾಗಲ್ಲ ರೀ. ಇದೇನೇನೆ ನೀನು ನಿನ್ನ ಮಕ್ಕಳನ್ನ ಬೆಳೆಸಿರೋ ಲಕ್ಷಣ. ಇಲ್ಲ ರೀ, ಇನ್ನೇನ್ ಸೊಳ್ಳೆ ಹತ್ತಿದ್ರೆ ಸಿಗ್ದಾಕ್ಬಿಡ್ತೀನಿ ಸುಶೀಲಾ. ನನ್ನ ಮಗಳು ಹಾಗೆ ಹೀಗೆ ಅಂತಿದ್ದೆ, ಸ್ವಾಭಿಮಾನನೇ ಬಂದು ಅವ್ರ ಜೊತೆ ಸೆಲ್ಫಿ ತಗೊಳ್ತೆ ಅಂತಿದ್ದೆ. ಅದೇ ಸ್ವಾಭಿಮಾನ ಸರಿ ಹೊತ್ತಿಗೆ ಮನೆ ಬರ್ಬೇಡ ಅಂತ ಹೇಳುತ್ತಾ? ಜಾಸ್ತಿ ಕೆಲಸ ಬಂದಿದೆ ಅನ್ಸುತ್ತೆ ರೀ, ಇನ್ನೇನ್ ಬಂದ್ಬಿಡ್ತಾಳೆ. ಬರಬೇಕು. ಇನ್ನು 15 ನಿಮಿಷದಲ್ಲಿ ಅವಳು ಬರ್ಲಿಲ್ಲ ಅಂದ್ರೆ ಇವತ್ತು ಅವಳು ಮನೆಯಿಂದ ಹೊರಗೆ. ಎಲ್ಲರೂ ನನ್ನ ಸತ್ರ ತಿಳ್ಕೊಂಡ್ಬಿಟ್ಟಿದ್ದೀರಾ. ಏಯ್, ನೀನೇನೆ ಅಕ್ಕ ಬರ್ಲಿ ಅಂತ ಕಾಯ್ತಾ ಇದ್ದೀಯಾ? ಹೋಗ್ ಬಿತ್ಕೋ. ಈ BP ಶ್ರೀನಿವಾಸ ಏನು ಅಂತ ತೋರಿಸ್ತೀನಿ, ಬರ್ಲಿ. ಏಯ್ ಬನ್ರೋ, ಇಲ್ಲಿದ್ದಾರೆ. ಹೇ ಓಡ್ರಿ ಬೇಗ, ಓಡಿ. ನಿಂತ್ಕೊಳ್ರೆ ಅಮ್ಮ, ಆಗ್ತಿಲ್ಲ.
ಲೇ ಸಿಂಕು ಓಡಿ ಬೇಗ, ಅದು ಇದು ತಿನ್ಬಿಟ್ಟು ದಪ್ಪ ಆಗಿದ್ಯಲ್ಲೇ, ಓಡು ಬೇಗ. ಅಪ್ಪ ಆಗ್ತಾನೆ. ಆಗಲ್ಲ ಅಂದ್ರೆ ವಿಜಯ್ಗೆ ಹೆಂಗಾರು ಪೆಟ್ರೋಲ್ ಹಾಕಿ ಸುಟ್ಬಿಡ್ತಾರಷ್ಟೇ. ಅಮ್ಮ ನನ್ ಕೈಯಲ್ಲಿ ಆಗ್ತಿಲ್ಲ ಕಣ್ರೋ, ನಿಲ್ರೋ. ಹೇಯ್ ಇಡೀರೋ. ಅಮ್ಮ ಅಯ್ಯೋ ಬೇಗ ಇದ್ದೇಳೆ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಆಡೋ ಮಾತು ಕಣ್ಣಲ್ಲಿ ಕೂತು ಬಾಯಿಗೆ ಬೀಗ ಹಾಕಿಸ್ದಾಗಿದೆ. ಹಾಂ, ನಿನ್ನ ನೋಡ್ತಾ ಇದ್ರೆ ಮಾತು ಮರೆಯುತ್ತೆ, ಮನ್ಸಿಗೆ ಹಾಯ್ ಅನ್ಸುತ್ತೆ. ನೀನು ನೆಮ್ಮದಿಯಾಗಿ ನನ್ನ ಮಡಿಲಲ್ಲಿ ಮಲಗಿರುವಾಗ ಸುಮ್ಮನಿರೋದೇ ವಾಸಿ ಅಲ್ವಾ? ಇರೋ ವಿಷಯ ಹೇಳಿ. ಬಾಯಿಗೆ ಬಂದ ಮಾತು ಮನೆಗೆ ಬಂದ ಅತಿಥಿನ ತಡಿಬಾರ್ದು. ಬಾನು, ಸಮಾಜದಲ್ಲಿ ಸೌಂದರ್ಯಕ್ಕೂ ವ್ಯಕ್ತಿತ್ವಕ್ಕೂ ಸಂಬಂಧ ಇಲ್ಲ ಅಂತಾರೆ. ಆದರೆ ನಿನ್ನ ನೋಡಿದ್ಮೇಲೆ ಅದು ಸುಳ್ಳು ಅಂತ ಅನಿಸುತ್ತೆ ಕಣೆ. ಅಂತ ಮಾತಾಡೋರು ನಿನ್ನ ನಾನು ನೋಡಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಿನ್ನಲ್ಲಿ ಆ ಎರಡೂ ಇದೆ. ಅದೇ ಸಮಾಜದಲ್ಲಿ ಇನ್ನೊಂದು ಮಾತು ಇದೆ ಗೊತ್ತಾ? ಏನದು? ಈ ಹೊತ್ತಲ್ಲಿ ಗಂಡನ ಮಾತನ್ನ ಅಷ್ಟು ಗಂಭೀರವಾಗಿ ತಗೋಬಾರ್ದು ಅಂತ. ಬಾನು, ಹೊಗಳುವಾಗ ಹೆಂಡತಿ ಮುಖ ಹರಡಬೇಕು. ನಿನ್ನ ಮುಖ ಯಾಕೆ ಮಂಕಾಗ್ತಿದೆ ಬಾನು? ಇಷ್ಟು ಹೊಗಳೋ ನೀವು ನನ್ನಂತವಳಿಗೆ ಎಷ್ಟು ಮೋಸ ಮಾಡಿದ್ದೀರಾ ಗೊತ್ತಾ? ನಾನೇನು ಮಾಡಿದೆ? ನಿಮ್ಮ ಮೊದಲನೇ ಹೆಂಡತಿಗೆ ವಿಜಯ್ ಅಂತ ಅದ್ಭುತವಾದ ಮಗನ್ ಕೊಟ್ರಿ. ಅಂಥ ಒಳ್ಳೆ ಮಗನ್ನ ನನಗೆ ಕೊಡಲಿಲ್ಲ ನೋಡಿ. ಅಯ್ಯೋ ದಡ್ಡಿ, ಹುಟ್ತಾನ ಯಾರು ಅದ್ಭುತ ಅಂತ ಅನ್ಸ್ಕೊಳ್ಳೋದಿಲ್ಲ. ಬೆಳೆಸೋರು ಸರಿಯಾಗಿರೋ ಸಿಕ್ಕಿದಾಗ ಯಾವ ಬೆಳೆ ಬೇಕಾದರೂ ಚೆನ್ನಾಗೇ ಬೆಳೆಯುತ್ತೆ. ವಿಜಯನ ಬೆಳೆಸಿದ್ದು ನೀನು. ಅವನಿವತ್ತು ಅಷ್ಟು ಚೆನ್ನಾಗಿದ್ದಾನೆ ಅಂದರೆ ಅದು ನಿನ್ನಿಂದ. ವ್ಯಕ್ತಿತ್ವಗಳ ಹುಟ್ಟು ಇರೋದ್ರಲ್ಲಿ ಇರೋದಿಲ್ಲ, ಬೆಳೆಸೋದ್ರಲ್ಲಿ ಇರುತ್ತೆ. ಅದಕ್ಕೆ ನೋಡು, ಅವನ ತಾಯಿಗೆ ನಮಸ್ಕಾರ ಮಾಡು ಅಂದಾಗ ಅವನು ನಿನಗೆ ನಮಸ್ಕಾರ ಮಾಡ್ದ. ಅವನ ನೀತಿ, ಪ್ರೀತಿ, ನಡವಳಿಕೆ ಎಲ್ಲನೂ ನಿನ್ನ ನೋಡಿ ನಡೀತಿದೆ. ನಡೆಸೋದು ನೀವು, ನಿಮ್ಮ ನೆರಳಲ್ಲಿ ನಡೆಯೋಳು ನಾನು. ಅವನು ಓಡೋನು, ಈ ಮನೆ ಮರ್ಯಾದೆ ಹೊತ್ಕೊಂಡು ಓಡೋನು. ಅದನ್ನು ಇಡೀ ಜಗತ್ತು ಹೆಮ್ಮೆಯಿಂದ ನೋಡುತ್ತೆ. ಯೋಚನೆ ಮಾಡಬೇಡಿ.
ಎಲ್ಲೋ ಇವರು ಎಲ್ಲೋದ್ರ? ನಮ್ ಕ್ಯಾಂಪಸ್ ಅಲ್ಲಿ ನನ್ ಕಣ್ ತಪ್ಸಿ ಎಲ್ಲೋ ಓಡಾಡ್ತಾ ಇದಾರೆ ಇವರು. ವಿಜಿ ಇನ್ನಿರೋದು ಅದೊಂದೇ ಒಂದು ಗೇಟು, ಅದು ಹೋದ್ರೆ ಅದ್ ಮುಖಾಂತರನೇ ಅವ್ರು ಹೋಗಿರ್ಬೇಕು. ಬರ್ರೋ. ಬನ್ರಿ ಬೇಗ ಬೇಗ. ಮಗ ಅಲ್ಲಿ ಹೊಡ್ತಿದ್ದಾರೆ, ಬರ್ರೋ. ಕೇಳಿಸ್ಕೊಳ್ರೋ, ಅವ್ರು ಇಲ್ಲಿಂದ ಹೋಗಕ್ ಚಾನ್ಸೇ ಇಲ್ಲ. ಹುಡುಕ್ರೋ. ವಿಜಿ, ಈ ಕಡೆ ಬಂದಿರೋಕ್ ಚಾನ್ಸೇ ಇಲ್ಲ. ಆ ಕಡೆ ಕಾಂಪೌಂಡ್ ಚಿಕ್ಕದಾಗಿದೆ, ಅಲ್ಲಿಂದಲೇ ಎಸ್ಕೇಪ್ ಆಗಿರ್ತಾರೆ. ಬರ್ರೋ. ಅವರು ಆ ಕಡೆ ಕಾಂಪೌಂಡ್ ಕಡೆ ಹೋಗಿದ್ದಾರೆ. ಅವರು ಈ ಕಡೆ ಬರೋ ಹೊತ್ತಿಗೆ ನಾವು ಹಿಂದ್ಗಡೆ ಕಾಂಪೌಂಡ್ ಹತ್ರ ಜಂಪ್ ಮಾಡ್ಬೇಕು. ಬನ್ನಿ ಬನ್ನಿ. ದೇವ್ರೆ, ಗೀತಾ, ಯಾಕೆ ಹೀಗೆ ಮಾಡ್ತಿದ್ಯಾ? ರೀ ರೀ, ಏನ್ ಮಾಡ್ತಿದ್ದೀರಾ? ಕೊಟ್ಟು ಟೈಮ್ ಮುಗೀತು ಅಂದ್ಮೇಲೆ ಮಾಡೋ ಕೆಲಸ ಮಾಡಿ ಮುಗಿಸ್ಲೇಬೇಕಲ್ಲ, ಇಲ್ಲ ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇರಲ್ಲ. ರೀ ದಯವಿಟ್ಟು ರೀ, ನಿಮ್ಮ ಕೈ ಮುಗಿತೀನಿ. ಒಂದು ನಿಮಿಷ, 2 ನಿಮಿಷ ಟೈಮ್ ಕೊಡಿ, ನಾನು ಅವಳ ಹತ್ರ ಮಾತಾಡ್ತೀನಿ. 2 ನಿಮಿಷ ತಾನೆ? 5 ನಿಮಿಷ ತಗೋ. ಏನ್ ಮಾಡ್ತೀಯ ಮಾಡು, ಆಮೇಲೆ ನೋಡು. ಬೇಗ ಬನ್ರೆ, ಹತ್ರಿ, ಬೇಗ ಬನ್ರೆ. ನೀನ್ ಯಾಕೆ ಹಂಗ್ ಬಗ್ಗಿದ್ಯಾ? ಕಾಲಿಲಿಟ್ಟು ಗೋಡೆ ಮೇಲೆ ಹತ್ತು ಬಾರೆ. ಇಲ್ಲ, ನನ್ಗಾಗಲ್ಲಪ್ಪ. ಹಾಗಾದ್ರೆ ನೀ ಇಲ್ಲೇ ಇರೆ. ಬೇಗ ಬನ್ರೆ, ಹತ್ರಿ. ಎಲ್ಲಾರು 1 2 3 ಹೇಳ್ರೆ. 1 2 3 ಬಾ.
ಗೀತಾ ಏನೇ ನನ್ ಮೊಬೈಲ್ ಎಲ್ಲೂ ಕಾಣಿಸ್ತಿಲ್ಲ ಕಣೆ. ಎಲ್ಲ ಬಿಟ್ಟೆ? ಗೊತ್ತಿಲ್ಲ ಎಲ್ಲೋಯ್ತು ಅಂತ. ಒಳ್ಳೆ ಕರ್ಮ ಕಣೆ ನಿಂದು. ಅಲ್ಲಿ ಬಂದ್ಬಿಡ್ತಾಳೆ ರೀ. ನೀನು ಹೇಳಿದ ಟೈಮ್ ಮುಗಿತಾ ಬರ್ತಾ ಇದೆ. 5 ನಿಮಿಷ ಅಲ್ಲ 10 ನಿಮಿಷ ತಗೋ. ಅಷ್ಟ್ರಲ್ಲಿ ಬರಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಇಲ್ಲ ಬಂದ್ಬಿಡ್ತಾಳೆ. ಗೀತಾ ಯಾಕೆ ಹೀಗೆ ಮಾಡ್ತಿದ್ಯಾ? ದೇವ್ರೇ, ಗೀತಾ ಎಲ್ಲಿ ಹೋದೆ ನೀನಿವತ್ತು? ನೀನ್ ಜಂಪ್ ಮಾಡುದು ನಾನು ಹೋಗಿ ತಗೊಂಡ್ಬರ್ತೀನಿ. ಏಯ್ ಜಂಪ್ ಮಾಡೆ. ಅಮ್ಮ ಸೌಂಡ್ ಇಲ್ಲೆಲ್ಲ ಬರ್ತಿದೆ ಕಣ್ರೋ, ಬನ್ರೋ. ಇಲ್ಲೇ ಎಲ್ಲೋ ಮಾತಾಡಿದ ಸೌಂಡ್ ಬಂತ. ಇಲ್ಲೇ ಇರ್ತಾರ, ಮಿಸ್ ಆಗೋ ಚಾನ್ಸೇ ಇಲ್ಲ. ಹುಡುಕ್ರ. ಏನೇ ಗೀತಾ ಇನ್ನೂ ಬಂದಿಲ್ಲ, ಸಿಕ್ಕಾಕೊಂಡ್ಬಿಟ್ಟಿದಾಳ ಅನ್ಸುತ್ತೆ. ಅವ್ರದ್ದು ದೊಡ್ಡ ಗ್ಯಾಂಗು. ಲೇ ಸುಮ್ನಿರೇ, ಯಾವಾಗ್ಲೂ ಅಬ್ಜೆಕ್ಟ್ನ ನೋಡಿದ್ಯಾ? ಸಿಕ್ಕಾಕೊಳ್ದೆ ಇದ್ರೆ ಸಾಕು, ಯಾಕಂದ್ರೆ ನನ್ ಮೊಬೈಲ್ ಇದೆ. ಆಹಾ, ನೀನು